ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ, ರೇಖಿ ಮಾಸ್ಟರ್ ಮತ್ತು ಟ್ಯಾರೋಟ್ ರೀಡರ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಲೈಫಲ್ಲಿ ಈ ಮಕರ ಸಂಕ್ರಾಂತಿಯ ಹಬ್ಬದ ವಿಶೇಷವಾಗಿ ಯೂನಿವರ್ಸಿಂದ ನಿಮ್ಮ ಯಾವೆಲ್ಲ ವಿಶ್ ಕಮ್ ಟ್ರೂ ಆಗಲಿದೆ, ಯಾವ ರೀತಿ ಎನರ್ಜೀಸ್ ಇರಲಿದೆ, ಏನೆಲ್ಲ ಒಂದು ಹ್ಯಾಪಿನೆಸ್ ನಿಮ್ಮ ಲೈಫಲ್ಲಿ ನಿಮ್ಮ ಬಾಳಲ್ಲಿ ಬರ್ತಾ ಇದೆ, ಹಾಗೂ ಯೂನಿವರ್ಸಿಂದ ಗೈಡೆನ್ಸ್ ಏನು ಅನ್ನೋದನ್ನು ನಾವು ಈ ವಿಡಿಯೋ ಮೂಲಕ ನೋಡೋಣ. ಇಲ್ಲಿ ಶಫಲ್ ಮಾಡಿ 2 ಕಾರ್ಡ್ ತೆಗೆದಿದ್ದೆ. ಓಕೆ, ಇದರಲ್ಲಿ ಯಾವುದಾದ್ರು ಒಂದು ಕಾರ್ಡನ್ನು ಪಿಕ್ ಮಾಡಿ. ಓಕೆ, ಒಂದು ಪಿಂಕ್ ಕಲರ್ ಇದೆ, ಇನ್ನೊಂದು ಯೆಲ್ಲೋ ಕಲರ್ ಇದೆ. ಇಂಟ್ಯೂಷನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಓಕೆ, ಬೇಕಾದರೆ 1-2 ನಿಮಿಷ ಡೀಪ್ ಬ್ರೆತ್ ತಗೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಇಂಟ್ಯೂಷನ್ ಪ್ರಕಾರ ನಿಮಗೆ ಯಾವ ಕಾರ್ಡನ್ನು ಪಿಕ್ ಮಾಡಿದ್ರೆ ನಿಮಗೆ ಎನರ್ಜಿ ರೆಸನೇಟ್ ಆಗುತ್ತೆ ಅನ್ನೋದನ್ನು ನೋಡಿ. ಮತ್ತು ಇದು ಕಲೆಕ್ಟಿವ್ ರೀಡಿಂಗ್ ಆಗಿರ್ತದೆ, ಹಾಗಾಗಿ ಇದು ಕೆಲವರಿಗೆ 90% ಹಿಡ್ಕೊಂಡು 100%ವರೆಗೂ ರೆಸನೇಟ್ ಆಗುತ್ತೆ. ಏನೇ ಗೈಡೆನ್ಸ್ ಬಂದರೂ ಓಕೆ, ಪರ್ಸ್ನಲ್ ಪೇಯ್ಡ್ ರೀಡಿಂಗ್ ತಗೊಂಡಾಗ ಮಾತ್ರ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆನಾ? ಸೊ ಇದೊಂದು ಗಮನದಲ್ಲಿರಲಿ. ಹಾಗೆ ರೇಖಿ ವಿದ್ಯಾಲಯನ ಯಾವಾಗಲೂ ಸಪೋರ್ಟ್ ಮಾಡಿ. ಹಾಗೆಯೇ ಸೂಪರ್ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಆಪ್ಷನ್ ಕೂಡ ಓಪನ್ ಆಗಿದೆ. ನಿಮಗೆ ನೇರವಾಗಿ ರೇಖಿ ವಿದ್ಯಾಲಯಕ್ಕೆ ಸಪೋರ್ಟ್ ಮಾಡಬೇಕಂತ ಅನಿಸಿದ್ರೆ ನೀವು ಸೂಪರ್ ಥ್ಯಾಂಕ್ ಯು ಮೂಲಕ ಕೂಡ ರೇಖಿ ವಿದ್ಯಾಲಯವನ್ನು ಸಪೋರ್ಟ್ ಮಾಡ್ಬೋದು. ಓಕೆ, ಇದು ಪೈಲ್ ನಂಬರ್ 1, ಪೈಲ್ ನಂಬರ್ 2. ಇದರಲ್ಲಿ ಏನಿದೆ ನೋಡೋಣ. ಇದೆ ಕಾಣ, ಸನ್ಫ್ಲವರ್. ನಿಮ್ಮ 11111111 ಈ ಥರ ಇದೆ. ಓಕೆ, ನಿಮ್ಮ ಲೈಫಲ್ಲಿ ಒಂದು ಸನ್ಫ್ಲವರ್ ಎನರ್ಜಿ ಬರ್ತಾ ಇದೆ. ಅಂದರೆ ಒಂದು ನ್ಯೂ ಬಿಗಿನಿಂಗ್, ಸಕ್ಸಸ್, ಹೂ ಅರಳುವಂತಹ ಸಮಯ ನಿಮ್ಮ ಲೈಫಲ್ಲಿ. ಆ್ಯಂಡ್ ನಿಮಗೆ ಹೆಚ್ಚಾಗಿ 1111 ಈ ಥರ ಕಾಣ್ತಾ ಇರ್ಬೋದು. ಸೊ ಇದರಿಂದ ಡಿವೈನ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾಯಿದೆ. ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡಬೇಕು, ಅವೇಕ್ನಿಂಗ್ ಆಗಬೇಕು ಅಂತ ಹೇಳಿಬಿಟ್ಟು ಮೀನಿಂಗು. ಓಕೆ, ಇದು ಪೈಲ್ 2. ಇದನ್ನು ನಾನು ನೆಕ್ಸ್ಟ್ ತಗೊಳ್ತೀನಿ. ಯಾರೆಲ್ಲ ಇದನ್ನು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಎನರ್ಜೀಸ್ ಹೇಗಿರಲಿದೆ ಅಂತ ನೋಡೋಣ. ಅದು ಸಿಲ್ವರ್ ಕಲರಲ್ಲಿ ಬರೆದಿರೋದ್ರಿಂದ ಕ್ಲಿಯರಾಗಿ ಕಾಣ್ತಿಲ್ಲ, ಬಟ್ ಇಟ್ಸ್ ಓಕೆ. ಓಕೆ, ಫೈನಲಾಗಿ ಏನು ಮಾಡ್ತೀನಿ ಗೊತ್ತಾ, ನಿಮ್ಮ ಒಂದು ವಿಶಸ್ಸನ್ನು ಬೇಡ್ಕೊಳ್ಳಿ ಲಾಸ್ಟಲ್ಲಿ. ಓಕೆನಾ? ಲಾಸ್ಟಲ್ಲಿ ಎಸ್ ಆರ್ ನೋ ಕ್ವಶನ್ ನೋಡೋಣ ಅಂತೆ, ಅಥವಾ ಓಕೆ ಇವಾಗಲೇ ಬೇಕಾದ್ರೆ ನೀವು ಬೇಡ್ಕೋಬೋದು. ಎಸ್ ಆರ್ ನೋ ಕ್ವಶನ್ ಮಾಡೋಣ. ಓಕೆ, ನೀವು ಯೂನಿವರ್ಸ್ ಹತ್ರ ಒಂದು ಬ್ಲೆಸ್ಸಿಂಗ್ ವಿಶ್ ಕೇಳ್ಕೊಳ್ಳಿ. ನಿಮ್ಮ ಒಂದು ಮೇಜರ್ ವಿಶ್ ಯಾವುದಿದೆ, ಒಂದು ವಿಷಯನ ಕೇಳ್ಕೊಳ್ಳಿ. ಆ ವಿಶ್ ಕಮ್ ಟ್ರೂ ಆಗುತ್ತಾ ಇಲ್ಲ ಅಂತ ನೋಡೋಣ ಈ ವರ್ಷದಲ್ಲಿ. ಓಕೆ, 2024ನೇ ಇಸ್ವಿಯಲ್ಲಿ ನಿಮ್ಮ ಒಂದು ವಿಶ್ ಯಾವುದಿದೆ, ನಿಮಗೆ ತುಂಬ ಮೇಜರ್ ಇಂಪಾರ್ಟೆಂಟ್ ಆಗಿರೋಂಥ ಒಂದು ವಿಷನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದು ವಿಶ್ ಕಮ್ ಟ್ರೂ ಆಗುತ್ತಾ ಇಲ್ಲ ಅಂತ ನೋಡೋಣ. ಎಸ್ ಆರ್ ನೋ ನೋಡೋಣ. ಅದಾದಮೇಲೆ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಯಾವ ರೀತಿಯ ಗೈಡೆನ್ಸ್ ಯೂನಿವರ್ಸಿಂದ ನಿಮಗೆ ಸಿಗುತ್ತೆ, ಬ್ಲೆಸ್ಸಿಂಗ್ ಸಿಗುತ್ತೆ, ಹ್ಯಾಪಿನೆಸ್ ಸಿಗುತ್ತೆ ಅನ್ನೋದನ್ನು ನೋಡೋಣ. ಓಕೆ, ನೀವೊಂದು ಪ್ರಶ್ನೆ ಕೇಳಿದರೆ ನಿಮ್ಮ ಆನ್ಸರ್ ಎಸ್ ಅಥವಾ ನೋ ಅಂತ ನೋಡೋಣ. ಓಕೆ, ದಿಸ್ ಈಸ್ ಅ ನೋ ಕಾರ್ಡ್. ಯಾಕೆ ಅಂದರೆ ನೀವು ಹೆಚ್ಚಾಗಿ ನೆಗೆಟಿವಿಟಿಯನ್ನು ಹೊಂದಿದ್ದೀರಾ, ಓವರ್ ಥಿಂಕಿಂಗ್ ಮಾಡ್ತಾಯಿದ್ದೀರಾ, ನೆಗೆಟಿವ್ ಥಿಂಕಿಂಗ್ ಮಾಡ್ತಾಯಿದ್ದೀರಾ. ಓಕೆನಾ? ನೀವು ಪಾಸಿಟಿವ್ ಆಗಿಲ್ಲ. ನೀವು ಯಾವ ವಿಚಾರವನ್ನು ಕೇಳಿಕೊಂಡು ನಿಮ್ಮ ವಿಶ್ ಕಮ್ ಟ್ರೂ ಆಗುತ್ತೋ ಇಲ್ಲ ಅಂತೇಳಿ ಕೇಳಿದಿರೋ, ಅದಕ್ಕೆ ಕಾರಣ ಏನಪ್ಪ ಅಂದರೆ ನೀವು ಆಪೋಸಿಟಾಗಿ ಥಿಂಕ್ ಮಾಡ್ತಾಯಿದ್ದೀರಾ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ, ಓವರಾಗಿ ಥಿಂಕ್ ಮಾಡ್ತಿದ್ದೀರಾ, ಆ್ಯಂಡ್ ಫ್ಯಾಮಿಲಿ ಬಗ್ಗೆ ಥಿಂಕ್ ಮಾಡ್ತಾಯಿದ್ದೀರಾ. ಓಕೆನಾ? ಬಟ್ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ತಿಲ್ಲ. ನಿಮಗೆ ಹೆಲ್ತ್ ಇಶ್ಯೂಸ್ ಕಾಣ್ತಾ ಇದೆ. ಓಕೆ, ನಿಮ್ಮ ಹೊಟ್ಟೆ ಭಾಗದಲ್ಲಿ ಪ್ರಾಬ್ಲಮ್ ಇದೆ, ಉದರ ಭಾಗದಲ್ಲಿ ಪ್ರಾಬ್ಲಮ್ ಇದೆ, ಜಠರದಲ್ಲಿ ಪ್ರಾಬ್ಲಮ್ ಇದೆ, ಕೆಲವರಿಗೆ ಲಿವರಲ್ಲಿ ಪ್ರಾಬ್ಲಮ್ ಇದೆ. ಏನಂತಾರೆ, ದೊಡ್ಡ ಕರಳು ಸಣ್ಣ ಕರಳು ಏನು ಬರುತ್ತೆ ಅಲ್ಲೂ ಕೂಡ ಪ್ರಾಬ್ಲಮ್ ಕಾಣಿಸ್ತಾ ಇದೆ. ಸೊ ನಿಮ್ಮ ಒಂದು ವಿಶ್ ಕಮ್ ಟ್ರೂ ಆಗೋದು ಡೌಟಲ್ಲಿದೆ ನೋಡಿ. ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಯಾರಿಗೆ ಇದು ಮೆಸೇಜ್ ಅಂತ ನನಗೆ ಗೊತ್ತಿಲ್ಲ. ಸೊ ನಿಮಗಿದು ರೆಸನೇಟ್ ಆಗಿದ್ದರೆ ಕಾಮಾಗಿ ತಗೊಳ್ಳಿ.
ಇಲ್ಲದಿದ್ದರೆ ನೀವು ಯಾವ ಪ್ರಶ್ನೆ ಕೇಳಿದ್ದೀರಾ ಆ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ನೀವು ಪರ್ಸ್ನಲ್ ರೀಡಿಂಗನ್ನು ತೊಗೋಬೋದು. ಆವಾಗ ನಿಮಗೆ ಕ್ಲಾರಿಟಿ ಸಿಗತ್ತೆ. ಅದು ಯಾಕಂದರೆ ಇದು ಪಬ್ಲಿಕ್ ರೀಡಿಂಗ್ ಆಗಿರೋದ್ರಿಂದ ಕೆಲವರಿಗಿದು ನೋ ಕಾರ್ಡ್ ಆಗಿರ್ತದೆ. ಓಕೆನಾ? ಒಂದು ಪಕ್ಷ ನಿಮ್ಮ ವಿಶ್ ಕಮ್ ಟ್ರೂ ನೋ ಕಾರ್ಡ್ ಅಂತ ಅನ್ನಿಸ್ತಾ ಇದ್ದರೆ, ನಿಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ಕನ್ಫ್ಯೂಷನ್ ಇದ್ದರೆ ಪೇಯ್ಡ್ ಟ್ಯಾರೋ ಸೆಷನನ್ನು ತಗೊಳ್ಳಿ. ಓಕೆ, ಟ್ಯಾರೋ ಸೆಷನನ್ನು ತೊಗೊಂಡ್ಬಿಟ್ಟು ಆನ್ಸರನ್ನು ತಗೊಳ್ಳಿ. ಓಕೆ, ಇರಲಿ, ಈ ಕಾರ್ಡ್ ನಾನು ವಾಪಸ್ ತೆಗಿತೀನಿ. ಓಕೆ, ಈ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ನಿಮ್ಮ ಎನರ್ಜೀಸ್ ಹೇಗಿರಲಿದೆ ಆ್ಯಂಡ್ ಯೂನಿವರ್ಸಿಂದ ಗೈಡೆನ್ಸ್ ಏನು, ಓಕೆ, ಯಾವ ರೀತಿಯ ಹ್ಯಾಪಿನೆಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಓಕೆ, ಓವರಾಲ್ ಎನರ್ಜೀಸ್ ನೋಡೋಣ. ಅಂದರೆ ಕೆರಿಯರ್ ವೈಸ್ ಆಗಿರ್ಬೋದು, ಪರ್ಸ್ನಲ್ ಲೈಫಲ್ಲಾಗಿರ್ಬೋದು, ಓಕೆ, ಸ್ಪಿರಿಚುವಲ್ ಲೈಫಲ್ಲಾಗಿರ್ಬೋದು. ಓಕೆ, ಯಾವ ವಿಚಾರಕ್ಕೆ ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಾರೆ ಅಂತ ನೋಡೋಣ. ಓಕೆನಾ? ಇಲ್ಲಿ ಕೆಲವರು ಓಕೆ, ಇಲ್ಲಿ ಕೆಲವರು ಲವ್ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ಮೇ ಬಿ ಈಗ ಪ್ರಶ್ನೆ ಕೇಳ್ಕೊಂಡಿರುವಾಗ ಅದ್ರ ಬಗ್ಗೆ ಕೇಳಿರ್ಬೋದು. ಇನ್ನು ಕೆಲವರು ಕೆರಿಯರ್ ವೈಸ್ ಕೇಳಿರ್ಬೋದು. ಇನ್ನು ಕೆಲವರು ಹತಾಶ ಭಾವದಿಂದ ಏನು ಮಾಡಲಿ ಏನು ಮಾಡಬಾರ್ದು ಅನ್ನೋ ಕನ್ಫ್ಯೂಷನ್ ಸಿಚುವೇಷನಿಂದ ಪ್ರಶ್ನೆಗಳನ್ನು ಕೇಳಿರ್ಬೋದು. ಇನ್ನು ಕೆಲವರು ಇಲ್ಲಿ ಸ್ಪಿರಿಚುವಲ್ ಜರ್ನಿ ಬಗ್ಗೆ ಮತ್ತು ಅಥವಾ ನಿಮ್ಮ ಇಷ್ಟ ದೇವರ ಹತ್ರ ಒಂದು ಪ್ರಾರ್ಥನೆಯನ್ನು ಕೇಳ್ಕೊಂಡಿರ್ಬೋದು. ಓಕೆ, ಕೆಲವರು ಇಲ್ಲಿ ನಾಲೆಡ್ಜನ್ನು ಗೇನ್ ಮಾಡೋದು ಇಂಪಾರ್ಟೆಂಟ್ ಇದೆ. ಓಕೆ, ಇಲ್ಲಿ ನೀವು ಲವ್ ಬಗ್ಗೆ ನೋಡೋದಾದರೆ ನಿಮ್ಮ ಪರ್ಸನ್ ಬಗ್ಗೆ ನೀವು ತಿಳ್ಕೊಳ್ಳೋದು ತುಂಬ ಅಗತ್ಯ ಇದೆ. ಓಕೆ, ಅವ್ರ ಬಗ್ಗೆ ತಿಳ್ಕೊಬೇಕಾಗಿದೆ. ಯಾಕಂದರೆ ಅವರ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಅವರ ಒಂದು ಥಿಂಕಿಂಗ್ ಆಗಿರ್ಬೋದು, ಫೀಲಿಂಗ್ ಆಗಿರ್ಬೋದು, ಆ್ಯಂಡ್ ಅವರ ಸೋಲ್ ಬಗ್ಗೆ ಆಗಿರ್ಬೋದು. ಓಕೆ, ಯಾಕಂದರೆ ಇಲ್ಲಿ ನಿಮ್ಮ ಆಪೋಸಿಟ್ ಪರ್ಸನ್ ಇದ್ದಾರಲ್ಲ, ಅವ್ರಿಗೆ ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ಇದೆ, ಮ್ಯಾರೇಜ್ ಆಗಬೇಕಂತನೂ ಆಸೆ ಇದೆ. ಬಟ್ ಅವ್ರಿಗೆ ಎಲ್ಲೋ ಒಂದು ಮುಜುಗರ, ಅವರು ಹಿಂದಕ್ಕೆ ಸರಿತಾ ಇದ್ದಾರೆ. ಮೇ ಬಿ ಇಲ್ಲಿ ನೀವು ಯಾರಾದರೂ ಪ್ರಪೋಸ್ಗೆ ವೆಯ್ಟ್ ಮಾಡ್ತಾಯಿದ್ರೆ, ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಹಿಂದೆ ಹೆಜ್ಜೆ ಇಡ್ತಾ ಇದ್ದಾರೆ, ಅವ್ರು ಮುಂದೆ ಬರೋಕ್ಕೆ ಹೆದರ್ತಾ ಇದ್ದಾರೆ. ಇನ್ನು ನಿಮ್ಮ ಪರ್ಸನ್ ಏನು ಮಾಡ್ತಿದ್ದಾರೆ, ಹೇಳಿದ್ರೆ ಎಲ್ಲಿ ಫ್ರೆಂಡ್ಶಿಪ್ ಕಟ್ಟಾಗುತ್ತೋ ಅನ್ನೋ ಭಯವನ್ನು ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಇನ್ನು ಯಾರೆಲ್ಲ ಕೆರಿಯರ್ ಬಗ್ಗೆ ನೋಡ್ತಾ ಇದ್ರಿ, ಸೊ ನಿಮಗೊಂದು ಕೆರಿಯರ್ ಆಪರ್ಚುನಿಟೀಸ್ ಅಂತೂ ಬರ್ತಾ ಇದೆ, ಜಾಬ್ ಆಫರ್ ಬರ್ತಾ ಇದೆ, ಬಿಸ್ನೆಸ್ ಆಫರ್. ನೀವೇನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಪಾರ್ಟ್ನರ್ಶಿಪ್ ವೈಸು ಬಿಸ್ನೆಸ್ ಮಾಡೋಕ್ಕೆ ನಿಮ್ಮ ಫ್ರೆಂಡ್ ಆಗಿರ್ಬೋದು ಅಥವಾ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಪಾರ್ಟ್ನರ್ಶಿಪ್ ವೈಸು ನೀವು ಬಿಸ್ನೆಸ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಔಟ್ ಆಫ್ ಸ್ಟೇಟ್ ಅಥವಾ ಔಟ್ ಆಫ್ ಕಂಟ್ರಿಯಲ್ಲಿ ನಿಮ್ಮ ಬ್ರ್ಯಾಂಚಸ್ಸನ್ನು ಓಪನ್ ಮಾಡುವಂತಹ ಸಾಧ್ಯತೆ ಇದೆ. ಸರಿನಾ? ಇನ್ನು ಕೆಲವರು ಏನು ನಿಮ್ಮ ಒಂದು ಜೀವನದ ಸಮಸ್ಯೆ ಕಾಣ್ತಾ ಇದೆ, ಅಲ್ಲಿ ಒಂದು ಕನ್ಫ್ಯೂಷನ್ ಸಿಚುವೇಶನ್ ಏನು ಕಾಡ್ತಾ ಇದೆ ನಿಮಗೆ, ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಥರ್ಡ್ ಐ ಚಕ್ರ ಮತ್ತು ಹಾರ್ಟ್ ಚಕ್ರವನ್ನು ಹೀಲಿಂಗ್ ಮಾಡ್ಕೋಬೇಕು. ಓಕೆ, ಎಮೋಷ್ನಲಿ ತುಂಬ ಇಂಬ್ಯಾಲೆನ್ಸ್ ಆಗಿದ್ದೀರಿ, ತುಂಬ ಕಷ್ಟವನ್ನು ಹೊಂದುತ್ತಾ ಇದ್ದೀರಿ. ಓಕೆ, ಇದು ಪರ್ಸ್ನಲ್ ಲೈಫಿಗಾಗಿರ್ಬೋದು ಅಥವಾ ಕೆರಿಯರ್ ಲೈಫಿಗಾಗಿರ್ಬೋದು. ಓಕೆ, ನೀವು ತುಂಬ ಕನ್ಫ್ಯೂಷನ್ ಇದ್ದೀರಿ. ಓಕೆ, ತುಂಬ ಕನ್ಫ್ಯೂಷನ್ ಸಿಚುವೇಶನ್ ಕಾಣ್ತಾ ಇದೆ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಿರ್ಧಾರ ತಗೊಳ್ಳೋಕ್ಕೆ ಕ್ಷಮತೆ ನಿಮಗೆ ಕಮ್ಮಿ ಆಗಿದೆ. ಇದಕ್ಕೆ ಕಾರಣ ಓವರ್ ಥಿಂಕಿಂಗ್. ಓಕೆನಾ? ಸುಮ್ಮನೆ ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮನ್ನು ನೀವು ಯಾರೋ ಬಂಧಿಸ್ದಂಗೆ ಫೀಲ್ ಆಗ್ತಾ ಇದೆ. ಓಕೆ, ನಿಮ್ಮನ್ನು ಬೇರೆ ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದರೆ ಅದರಿಂದ ನೀವು ಹೊರಗಡೆ ಬರೋಕ್ಕೆ ಒದ್ದಾಡ್ತಾ ಇದ್ದೀರಾ. ಆಮೇಲೆ ಕೆಲವೊಬ್ಬರಿಗೆ ನೋ ಹೇಳೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾಯಿಲ್ಲ. ಓಕೆ, ಕನ್ಫ್ಯೂಷನ್ ಆಗ್ತಾಯಿದೆ, ನೋ ಅಂತ ಹೇಳೋಕ್ಕೂ ಆಗ್ತಾಯಿಲ್ಲ. ನೀವು ನಿಮ್ಮ ಹಾರ್ಟ್ ಚಕ್ರವನ್ನೇ ಬ್ಲಾಕ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಹೃದಯದ ಬಾಗಿಲನ್ನು ಕ್ಲೋಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಮನಸ್ಸಿನ ಬಾಗಿಲನ್ನು ಕ್ಲೋಸ್ ಮಾಡ್ಕೊಂಡಿದ್ದೀರಾ. ಬಿಕಾಸ್ ನಿಮಗೆ ಯಾವುದೇ ನಿರ್ಧಾರವನ್ನು ತಗೊಳ್ಳೋಕ್ಕೆ ಆಗ್ತಾಯಿಲ್ಲ. ನೀವು ಮೂನ್ ರೆಮಿಡಿ ಮಾಡೋ ಅಗತ್ಯ ಇದೆ. ಯಾಕೆಂದರೆ ಇಲ್ಲೂ 2 ಬಂದಿದೆ, ಇಲ್ಲೂ 2 ಬಂದಿದೆ, ಇಲ್ಲೂ 2 ಬಂದಿದೆ. ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇದೆ. ಓಕೆ, ನೆಗೆಟಿವ್ ಇಂಪ್ಯಾಕ್ಟ್ ಬೀರ್ತಾ ಇದೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳೇಬೇಕು, ಬ್ಯಾಲೆನ್ಸ್ ಮಾಡಿಕೊಳ್ಳೇಬೇಕು. ಸೊ ಅದಕ್ಕಾಗಿ ನಿಮ್ಮ ನೋಡಿ 7 ಚಕ್ರಗಳ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಒಳ್ಳೆಯದೇ. ಬಟ್ ಪರ್ಟಿಕ್ಯುಲರ್ ಆಗಿ ಅಟ್ಲೀಸ್ಟ್ 11 ನಿಮಿಷ
ಓಕೆ 11 ನಿಮಿಷಗಳ ಕಾಲನಾದರೂ ನಿಮ್ಮ ಥರ್ಡ್ ಐ ಚಕ್ರದ ಮೇಲೆ ಫೋಕಸ್ ಮಾಡ್ತಾ ಹೀಲಿಂಗ್ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಿದ್ದ ವೀಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ದಯಮಾಡಿ ಸರ್ಚ್ ಮಾಡಿಬಿಟ್ಟು ನೀವು ಆ ಮೆಡಿಟೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಇನ್ನು ನಿಮ್ಮ ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳು ನಿಮ್ಮ ಬಗ್ಗೆನೇ ಕೇರ್ ಮಾಡ್ತಾ ಇದ್ದಾರೆ. ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅಥವಾ ಸಿಬ್ಲಿಂಗ್ಸ್ ಆಗಿರ್ಬೋದು, ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಆಗಿರ್ಬೋದು, ಅಜ್ಜ ಅಜ್ಜಿ ಏನಾದರೂ ಇದ್ದರೆ ಅವ್ರು ನಿಮಗೆ ತಿಳಿ ಹೇಳ್ತಾ ಇದ್ದರೆ ದಯಮಾಡಿ ಅವರ ಕಡೆ ಫೋಕಸ್ ಮಾಡಿ. ಓಕೆ, ಅವ್ರ ಮಾತಿನ ಕಡೆ ಗಮನ ಕೊಡಿ. ಅವರು ನಿಮ್ಮ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್. ಓಕೆ, ಅವರ ಮಾತನ್ನು ಕೇಳೋದ್ರಿಂದ ನಿಮ್ಮ ಲೈಫಲ್ಲಿ ಗ್ರೋತ್ ಸಿಗುತ್ತೆ, ಸ್ಟೆಬಿಲಿಟಿ ಸಿಗುತ್ತೆ. ಅದು ಕೆರಿಯರ್ ವೈಸ್ ಆಗಿರ್ಬೋದು, ಅಥವಾ ಪರ್ಸ್ನಲ್ ಲೈಫ್ ಆಗಿರ್ಬೋದು. ಮದುವೆ ಮಾಡ್ಕೊಳ್ಳೋಕ್ಕೆ ವಿಳಂಬ ಆಗ್ತಾ ಇರ್ಬೋದು, ಅಥವಾ ಮದುವೆ ಇಂಥ ವ್ಯಕ್ತಿ ಜೊತೆಗೆ ಆಗಬೇಕು ಅಂತೇಳಿ ಮನೆಯಲ್ಲಿ ವಾದ ವಿವಾದಗಳಾಗ್ತಾ ಇದ್ದರೆ ನೀವು ಆ ವ್ಯಕ್ತಿನ ಬಿಡೋದಾ ಅಥವಾ ಫ್ಯಾಮಿಲಿ ನಿಡ್ಕೊಳ್ಳೋದಾ, ಆ ಥರ ಏನಾದ್ರು ಯೋಚನೆ ಇದ್ದರೆ ನಿಮಗೆ ನಿಮ್ಮ ಪರಿವಾರ ಸದಸ್ಯರು ಏನು ಹೇಳ್ತಾರೆ ಅದನ್ನು ಕೇಳಿ. ಓಕೆನಾ, ಯಾಕಂದರೆ ಇಲ್ಲಿ ಸ್ವಲ್ಪ ನಿಮ್ಮ ಪರ್ಸನ್ ಏನು ನೀವು ಲವ್ ಮ್ಯಾರೇಜ್ ಆಗಬೇಕಂತಿದ್ರೆ ಅಥವಾ ಅರೇಂಜ್ ಮ್ಯಾರೇಜ್ ಆಗಬೇಕಂತಿದ್ರೆ ನಿಮ್ಮ ಪರ್ಸನ್ ಸ್ವಲ್ಪ ನೆಗೆಟಿವಿಟಿಯಿಂದ ಇದ್ದಾರೆ. ಓಕೆ, ನೀವು ಈ ಥರದ ಸಂಬಂಧಪಟ್ಟಂಗೆ ವಿಚಾರಗಳಿದ್ದರೆ ನೀವು ಪರ್ಸ್ನಲ್ ಪೇಯ್ಡ್ ರೀಡಿಂಗ್ ತಗೊಳ್ಳಿ. ಅದರಿಂದ ಏನಾಗುತ್ತೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಕೆರಿಯರ್ ವೈಸ್ ಅಷ್ಟೇ, ನಿಮಗೇನಾದ್ರು ಕೆರಿಯರ್ ವೈಸ್ ಕನ್ಫ್ಯೂಷನ್ ಇದ್ದರೆ ಅದ್ರ ಬಗ್ಗೆಯೂ ನೀವು ಕೂಡ ಟ್ಯಾರೋ ಸೆಷನನ್ನು ಬುಕ್ ಮಾಡ್ಕೋಬೋದು. ಕ್ಲಿಯರ್ ಆ್ಯಂಡ್ ಕ್ಲಾರಿಟಿ ಸಿಗುತ್ತೆ, ರೆಮಿಡೀಸ್ ಸಿಗುತ್ತೆ. ಓಕೆ, ನೀವು ಅದನ್ನು ರೆಕಾರ್ಡ್ ಮಾಡಿಕೊಂಡು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಸಿಗುತ್ತೆ. ನಾವು ಟ್ಯಾರೋ ರೀಡಿಂಗ್ ನೋಡೋ ಉದ್ದೇಶ ಏನಪ್ಪ ಅಂದರೆ ಫ್ಯೂಚರಲ್ಲಿ ಬರುವಂತಹ ನೆಗೆಟಿವ್ ಎನರ್ಜಿಯನ್ನು ರಿಲೀಸ್ ಮಾಡ್ಕೊಳ್ಳೋಕ್ಕೆ, ಮತ್ತು ಆ ಎನರ್ಜಿ ನಮಗೆ ಎಫೆಕ್ಟ್ ಆಗದೇ ಇರೋದಕ್ಕೆ ಮಾರ್ಗದರ್ಶನ ಅಂತ ಹೇಳಿಬಿಟ್ಟಿದ್ದು. ಸರಿನಾ? ಸೊ ನೀವು ಟ್ಯಾರೋ ಸೆಷನನ್ನು ತಗೊಳ್ಳಿ. ಓಕೆ, ಅಥವಾ ನಿಮಗೆ ಯಾರ ಮೇಲೆ ನಂಬಿಕೆ ಇದೆ, ನಿಮ್ಮ ಗುರುಗಳ ಬಗ್ಗೆ ಆಗಿರ್ಬೋದು, ಅಥವಾ ಯಾರು ನಿಮ್ಮ ಒಂದು ಪ್ರಾಬ್ಲಮ್ನ ಹೇಳಿದ್ರೆ ಸೊಲ್ಯೂಷನ್ ಕೊಡ್ತಾರೆ ಅಂಥ ವ್ಯಕ್ತಿಗಳ ಹತ್ರ ಹೋಗೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಸೊಲ್ಯೂಷನ್ ಸಿಗುತ್ತೆ. ಆ್ಯಂಡ್ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡಿ. ಯಾಕಂದರೆ ಇದು ಸನ್ಫ್ಲವರ್ ಬಂದಿತ್ತು 1111 ನಿಮಗೆ ಕಾಣಿಸ್ತಾ ಇದ್ದರೆ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತಲೇ ಅರ್ಥ. ಓಕೆ, ಅದರಿಂದ ನಿಮಗೆ ಗ್ರೋತ್ ಸಿಗುತ್ತೆ. ಹೆಚ್ಚಾಗಿ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ನಿಮ್ಮ ಮೆಡಿಟೇಷನ್ಗೆ ಯಾವುದೇ ಟೈಮ್ ಇಲ್ಲ. ಓಕೆ, ನಿಮ್ಗೆ ಯಾವ ಟೈಮಲ್ಲಿ ಕೂರ್ಬೇಕು ಅನ್ಸುತ್ತೋ ಆ ಟೈಮಲ್ಲಿ ಕೂರಿ. ಸಾಧ್ಯ ಆದಷ್ಟು ಅರ್ಲಿ ಮಾರ್ನಿಂಗ್ ಕೂತ್ಕೊಳ್ಳಿ ಅಥವಾ ಈವ್ನಿಂಗ್ ಕೂತ್ಕೊಳ್ಳಿ, ಪರವಾಗಿಲ್ಲ. ಟೈಮ್ ಸಿಕ್ಕಾಗಂತೂ ಮಾಡೇ ಮಾಡಿ. ಆ್ಯಂಡ್ ಪ್ರತಿದಿನ ಒಂದೇ ಟೈಮನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಸಿಗತ್ತೆ. ಸರಿನಾ? ನೋಡಿ, ತುಂಬ ಅವಸರ ಮಾಡೋಕ್ಕೋಗ್ಬೇಡಿ. ಮಾತಿನಲ್ಲಿ ಗಮನ ಇರಲಿ, ಹಿಡಿತಾ ಇರಲಿ. ಬಾಯಿಗೆ ಬಂದಂಗೆ ಯಾರ ಜೊತೆಗೂ ಮಾತಾಡೋಕ್ಕೆ ಹೋಗಬೇಡಿ, ಮತ್ತು ಯೋಚನೆ ಮಾಡಿ ಮುಂದೆ ಸಾಗಬೇಕು ಜೀವನದಲ್ಲಿ. ಓಕೆನಾ? ಡೀಪ್ ಅಂದರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದಲ್ಲ, ದೂರಾಲೋಚನೆ. ಓಕೆ, ಅದರಿಂದ ನಿಮಗೆ ಬೆನಿಫಿಟ್ ಇರಬೇಕು, ಸಮಾಜಕ್ಕೆ ಬೆನಿಫಿಟ್ ಆಗಿರಬೇಕು, ನಿಮ್ಮ ಫ್ಯಾಮಿಲಿಗೆ ಬೆನಿಫಿಟ್ ಆಗಿರಬೇಕು. ಆ ರೀತಿಯ ನಿರ್ಧಾರವನ್ನು ತಗೊಂಡು ಮುಂದೆ ಸಾಗಬೇಕು ಅಂತ ಅರ್ಥ. ಗೈಡೆನ್ಸು. ಓಕೆ, ಯಾವುದೇ ವಿಚಾರ ಆಗಿರಲಿ, ಮೇಜರ್ ಅದು ನಿಮ್ಮ ಲೈಫಿನ ಮೇಜರ್ ಪಾರ್ಟ್, ಮೇಜರ್ ಸಿಚುವೇಶನ್. ಓಕೆ, ಮೇಜರ್ ಥಿಂಕ್ ಅಥವಾ ಥಾಟ್ ಆಗಿರ್ಬೋದು, ಮೇಜರ್ ಫೀಲಿಂಗ್ ಆಗಿರ್ಬೋದು, ಅದ್ರ ಬಗ್ಗೆ. ಓಕೆನಾ? ಯಾವುದೇ ವಿಚಾರ ಆಗಿದ್ದರೂ ಕೂಡ. ಓಕೆ, ಅದ್ರ ಬಗ್ಗೆ ಯೋಚನೆ ಮಾಡಿ ಮುಂದೆ ಸಾಗಿ. ಸ್ಪಿರಿಚುವಲ್ ಜರ್ನಿಗೆ ಮೆಡಿಟೇಷನ್ ಮಾಡಬೇಕಂತೇಳಿ ಯೋಚನೆ ಮಾಡೋದು ಬೇಡ. ಮೆಡಿಟೇಷನ್ ಯಾರು ಬೇಕಾದ್ರೂ ಮಾಡ್ಬೋದು. ಓಕೆನಾ? ಬಟ್ ಅದರಲ್ಲಿ ಸ್ಪಿರಿಚುವಲ್ ಜರ್ನಿ ಎಲ್ಲರೂ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದೇ. ಅದರಲ್ಲಿ ಸಫಲತೆ ಸಿಗೋದು ತುಂಬ ರೇರ್ ಪರ್ಸನ್ಸ್ಗಳಿಗೆ. ಯಾರು ಅದರಲ್ಲಿ ಹಾರ್ಡ್ ವರ್ಕ್ ಮಾಡ್ತಾರೋ ಅವ್ರಿಗೆ ಮಾತ್ರ ಸ್ಪಿರಿಚುವಲ್ ಜರ್ನಿಯಲ್ಲಿ ಸಕ್ಸಸ್ ಸಿಗುತ್ತೆ. ಓಕೆನಾ? ಕೆಲವರು 1 ದಿನ ಮಾಡ್ತಾರೆ, 2 ದಿನ ಮಾಡ್ತಾರೆ, 3ನೇ ದಿನಕ್ಕೆ ಬಿಟ್ಬಿಡ್ತಾರೆ. ಎಲ್ಲ ವಿಚಾರದಲ್ಲೂ ಯೋಗಾಭ್ಯಾಸ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಇದನ್ನೆಲ್ಲ 2-3 ದಿನ ಮಾಡ್ತಾರೆ, 4ನೇ ದಿನಕ್ಕೆ ಬಿಟ್ಬಿಡ್ತಾರೆ. ಈ ಥರನೂ ಸಿಚುವೇಶನ್ಗಳು ಇರುತ್ತೆ. ಸೊ ಅಷ್ಟು ಸುಲಭ ಅಲ್ಲ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡೋದು. ಬಟ್ ನೀವು ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ ಮಾಡಬೇಕು. ಓಕೆ, ಅದಾದಮೇಲೆ ನೋಡಿ, ಇಲ್ಲಿ ಮೆಡಿಟೇಷನ್ ಮಾಡಬೇಕು ಅಂತಿದ್ದಾರೆ. ಆ್ಯಂಡ್ ನೀವು ಕೂಡ ನಾಲೆಡ್ಜಬಲ್ ಪರ್ಸನ್ನೇ, ಬಟ್ ನಿಮ್ಮ ನಾಲೆಡ್ಜನ್ನು ನಿಮಗಾಗಿ ನೀವು ಯೂಸ್ ಮಾಡ್ಕೊಳ್ತಾ ಇಲ್ಲ, ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ. ಅದರಿಂದ ಹೊರಗಡೆ ಬನ್ನಿ. ಓಕೆ, ಓವರ್ ಥಿಂಕಿಂದ ಹೊರಗಡೆ ಬನ್ನಿ ಅಂಥೇಳಿ ಹೇಳ್ತಿದ್ದಾರೆ. ಕೆರಿಯರ್ ವೈಸ್ ಆಗಿರ್ಬೋದು, ನೀವು ಎಲ್ಲಿ ಕೆಲಸ ಮಾಡ್ತೀರಾ, ಬಿಸ್ನೆಸ್ ಮಾಡ್ತಾಯಿದ್ರೆ ನೀವು ಬಿಸ್ನೆಸ್ ಪ್ಲೇಸಸ್ ಆಗಿರ್ಬೋದು, ಅಥವಾ ಎಲ್ಲಾದರೂ ಹೊರಗಡೆ ಕೆಲಸ ಮಾಡ್ತಾಯಿದ್ರೆ ಗೌರ್ಮೆಂಟ್ ಜಾಬ್ ಆಗಿರಲಿ ಅಥವಾ ಪ್ರೈವೇಟ್ ಜಾಬ್ ಆಗಿರಲಿ, ಅಥವಾ ಅದರ್ ಕಂಟ್ರೀಸ್ ಇರಲಿ, ಅಥವಾ ಅದರ್ ಸ್ಟೇಟಲ್ಲೇ ಕೆಲಸ ಮಾಡಿರ್ರಿ, ನೀವು ಇರುವಂಥ ಪ್ಲೇಸಸ್ಸಲ್ಲಿ ನಿಮ್ಮ ಕೊಲೀಗ್ಸ್ ಜೊತೆಗೆ, ನಿಮ್ಮ ಬಾಸ್ಗಳ ಜೊತೆಗೆ, ಓಕೆ, ನಿಮ್ಮ ಎಂಪ್ಲಾಯೀಸ್ ಜೊತೆಗೆ ತೀಕ್ಷ್ಣವಾದಂತಹ ಮಾತನ್ನು ಆಡಬೇಡಿ, ಹರ್ಟ್ ಆಗೋವಂಥ ಮಾತನ್ನು ಆಡಬೇಡಿ. ಯಾಕಂದರೆ ನಾವು ಇಲ್ಲಿ ಒಬ್ಬರೇ ಏನೂ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ನಮಗೆ ಸಪೋರ್ಟರ್ಸ್ ಬೇಕೇ ಬೇಕು. ಸೊ ಇಲ್ಲಿ ನೀವು ಬಾಸ್ ಆಗಿದ್ದರೆ ನಿಮ್ಮ ಎಂಪ್ಲಾಯಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ಕೆಲಸ ಕೊಟ್ಟು ಅವರ ಒಂದು ಫ್ಯಾಮಿಲಿನ ನೋಡ್ಕೊಳ್ಳೋಕೆ ಹೆಲ್ಪ್ ಮಾಡ್ತೀರಾ. ಹಾಗೇ ನಿಮ್ಮ ಒಂದು ಕೆಲಸ ಮಾಡೋಕ್ಕೆ ನಿಮ್ಮ ಎಂಪ್ಲಾಯೀಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದನ್ನು ಮರಿಬಾರ್ದು. ಸರಿನಾ? ಹಾಗಾಗಿ ತುಂಬ ತೀಕ್ಷ್ಣವಾದಂತಹ ಮಾತಿಂದ ಹರ್ಟ್ ಮಾಡೋಕ್ಕೆ ಹೋಗಬಾರ್ದು ಯಾರಿಗೂ. ಓಕೆ, ನಿಮಗೆ ವಿಜಯ ಸಿಗತ್ತೆ. ನಿಮಗೆ ನಾನು ಬಾಸ್ ಅನ್ನೋ ಒಂದು ಅಹಂಕಾರ, ಓಕೆ,
ಅಥವಾ ನಿಮ್ಮ ಹೈಯರ್ ಆಫೀಸರ್ಗೆ ಅಹಂಕಾರ ಇರ್ಬೋದು, ಅಥವಾ ನೀವು ಹೈಯರ್ ಆಫೀಸರ್ ಆಗಿದ್ದರೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋವಂಥವ್ರಾಗಿರ್ಬೋದು. ಆ್ಯಂಡ್ ನೀವು ಬಿಸ್ನೆಸ್ ಮಾಡ್ತೀರಿ, ಯಾವುದೇ ಕೆಲಸ ಮಾಡ್ತೀರಿ, ಅಹಂಕಾರವನ್ನು ಬಿಟ್ಟು ಇರಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ತುಂಬ ಅವಹೇಳನ ಮಾಡುವಂಥದ್ದು, ಇನ್ನೊಬ್ಬರಿಗೆ ಅಪಮಾನ ಮಾಡುವಂಥದ್ದು ಮಾಡಬೇಡಿ. ಯಾಕಂದರೆ ನಿಮ್ಮೊಳಗೆ ಯಾವ ಪರಮಾತ್ಮ ಇದ್ದಾನೋ ನಿಮ್ಮ ಆಪೋಸಿಟ್ ಇರೋವಂಥ ಪರ್ಸನ್ ಒಳಗೂ ಕೂಡ ಅದೇ ಪರಮಾತ್ಮ ಇದ್ದಾನೆ. ನೀವು ಡೈರೆಕ್ಟಾಗಿ ಪರಮಾತ್ಮನನ್ನು ಹರ್ಟ್ ಮಾಡ್ದಂಗೆ ಅರ್ಥ. ಸೊ ಈ ವಿಚಾರವನ್ನು ಗಮನದಲ್ಲಿಡಿ ಅಂತ. ಹಾಗೆ ಇನ್ನು ಕೆಲವರಿಗೆ ನೆವರ್ ಗಿವ್ ಅಪ್ ಅಂತೇಳಿ, ಓಕೆ. ಬಟ್ ಹೆಲ್ತ್ ಬಗ್ಗೆ ನೀವು ಫೋಕಸ್ ಮಾಡಿ, ಓಕೆ. ಸ್ವಲ್ಪ ಸುಸ್ತಾಗುವಂಥದ್ದಾಗ್ಬೋದು, ಓಕೆ. ಬಾಡಿ ಹೀಟ್ ಆಗುವಂಥದ್ದಾಗಿರ್ಬೋದು. ಸೊ ಅದಕ್ಕಾಗಿ ನೀವು ಹೆಚ್ಚೆಚ್ಚು ನೀರು ಕುಡೀರಿ, ಜ್ಯೂಸ್ ಕುಡೀರಿ, ಓಕೆ. ಹಣ್ಣು ಹಂಪಲುಗಳನ್ನು ತಿನ್ನಿ, ಓಕೆ. ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ಮಾಡಿ, ನಿದ್ದೆ ಜಾಸ್ತಿ ಮಾಡಿ ಸ್ವಲ್ಪ, ಓಕೆ. ಬಟ್ ನೀವು ಮಾಡುವಂಥ ಕೆಲಸದಲ್ಲಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋಕ್ಕೆ ಹೋಗ್ಬೇಡಿ. ನೀವೇನು ಒಳ್ಳೆ ಕೆಲಸ ಮಾಡ್ತೀರಾ ಆ ಒಳ್ಳೆ ಕೆಲಸನ ಮುಂದೆ ಸಾಗಿಸ್ಕೊತ ಹೋಗಿ, ಗುರುಗಳ ಆಶೀರ್ವಾದ ತಗೊಂಡು, ಓಕೆ, ಮಾರ್ಗದರ್ಶನದ ಮೂಲಕ ಹೋಗಿ. ಆ್ಯಂಡ್ ಕೆಲವರಿಗೆ ಇಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ ಆಗೋ ಸಾಧ್ಯತೆ ಇದೆ, ಅಥವಾ ಫ್ಯಾಮಿಲಿ ಮೆಂಬರ್ಸಲ್ಲಿ ಹೊರಗಡೆ ಬರುವಂಥ ಸಾಧ್ಯತೆ ಇದೆ, ಓಕೆ. ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಸೇಫ್ಟಿಯನ್ನು ಕಾಪಾಡ್ಕೊಳ್ಳಿ, ಓಕೆ. ಆಮೇಲೆ ತುಂಬ ಆಸೆ ಆಕಾಂಕ್ಷೆಗಳಿದ್ದಾವೆ, ಒಂದೊಂದಾಗೆ ಈಡೇರಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಮ್ಯಾನಿಫೆಸ್ಟೇಷನ್ ಮಾಡಿ, ಓಕೆ. ಕೆಲವರಿಗೆ ಇಲ್ಲಿ ಜರ್ನಿ ಇದೆ ಈ ವರ್ಷದಲ್ಲಿ, ಓಕೆ. ವರ್ಲ್ಡ್ ಟೂರ್ ಮಾಡಬೇಕಂತ ಇರ್ಬೋದು. ಕೆಲವರು ಇಲ್ಲಿ ಔಟ್ ಆಫ್ ಕಂಟ್ರಿಗೆ ಹೋಗಿ ಜಾಬ್ ಮಾಡಬೇಕು ಅಂತ ಇದ್ದೀರಾ ಅನಿಸುತ್ತೆ, ಓಕೆ. ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮುಂದೆ ಸಾಗಿ, ಓಕೆನಾ. ನೀವು ಆ ಥರ ಏನಾದ್ರು ಹೊರಗಡೆ ದೇಶಕ್ಕೆ ಹೋಗಿ ಕೆಲಸ ಮಾಡಬೇಕಂತ ಇದ್ದರೆ ಕೆರಿಯರ್ ವೈಸು, ಸೊ ನಿಮ್ಗೆ ಅದು ಪ್ಲೇಸು ಮತ್ತು ನೀವೆಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿದ್ದೀರಾ ಆ ಕೆಲಸ ನಿಮಗೆ ಒಳ್ಳೇದಾ, ಸ್ಟೆಬಿಲಿಟಿ ಸಿಗುತ್ತಾ, ಅಲ್ಲಿ ಹೆಲ್ಪ್ಫುಲ್ ಆಗುತ್ತಾ, ಓವರಾಲ್ ಆಗಿ ನಿಮಗೆ ಹೆಲ್ತ್ ವೈಸ್ ಆಗಿರ್ಬೋದು, ವೆಲ್ತ್ ವೈಸ್ ಆಗಿರ್ಬೋದು ಗ್ರೋತ್ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆನ ಕೇಳಿಬಿಟ್ಟು ಆಮೇಲೆ ಮುಂದೆ ಸಾಗಿ ಅಂತೇಳಿ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಸಿಗ್ತಾ ಇದೆ, ಓಕೆನಾ. ಆ್ಯಂಡ್ ಕೆಲವರಿಗೆ ಇಲ್ಲಿ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಸೆಲೆಬ್ರೇಷನ್ ಎಲ್ಲ ಬರ್ತಾಯಿದೆ. ಹೆಚ್ಚಾಗಿ ಇಲ್ಲಿ ಕೆಲವರಿಗೆ ನೀವು ಹೆಚ್ಚು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡಿ, ಮೆಡಿಟೇಷನ್ ಮಾಡಿ ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಶಾಂತಿ ಮಾಡ್ಕೊಳ್ಳಿ, ನಿಮ್ಮ ಮೈಂಡನ್ನು ಕಾಮ್ ಮಾಡ್ಕೊಳ್ಳಿ, ಪೀಸ್ಫುಲ್ ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿ ಯೂನಿವರ್ಸಿಂದ ಗೈಡೆನ್ಸ್ ಬರ್ತಾ ಇದೆ. ಈ ಥರ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಲೈಫಲ್ಲಿ ಮುಂದೆ ಸಕ್ಸಸ್, ವಿಕ್ಟ್ರಿ, ಗ್ರೋತ್, ಓಕೆ, ಸ್ಟೆಬಿಲಿಟಿ, ಹಾರ್ಡ್ ವರ್ಕಿಂಗ್ ಆ್ಯಂಡ್ ವಿಶ್ ಫುಲ್ಫಿಲ್ಮೆಂಟ್ ಆಗೋ ಸಾಧ್ಯತೆ ಇದೆ. ಮೈಂಡ್ ಆ್ಯಂಡ್ ಎಮೋಷನ್, ಓಕೆ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿ ಯೂನಿವರ್ಸಿಂದ ಗೈಡೆನ್ಸ್ ಇದೆ, ಓಕೆ. ಈ ವಿಡಿಯೋ ನಿಮಗೆ ರೆಸೊನೇಟ್ ಆಗಿದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಯಾವ ವಿಚಾರ ನಿಮಗೆ ರೆಸೊನೇಟ್ ಆಯಿತು ಅನ್ನೋದನ್ನು ಕೂಡ ಹೇಳಿ. ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ, ಯಾವ ವಿಚಾರಕ್ಕೆ ಗೈಡೆನ್ಸ್ ಮಾಡೋದ್ರಿಂದ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನು ಕೂಡ ನೀವು ಮೆನ್ಷನ್ ಮಾಡ್ಬೋದು. ಬಟ್ ಪರ್ಟಿಕ್ಯುಲರ್ ಅಂತಲ್ಲ, ಅಂದರೆ ಎಲ್ಲರಿಗೂ, ಓಕೆನಾ. ಕಂಪ್ಲೀಟ್ ಪಬ್ಲಿಕ್ ರೀಡಿಂಗಿಗೋಸ್ಕರ ಯಾವ ವಿಚಾರಕ್ಕೆ ಗೈಡೆನ್ಸ್ ಮಾಡಿದ್ರೆ, ಓಕೆನಾ, ನಿಮಗೆ ಖುಷಿ ಆಗುತ್ತೆ, ರೆಸೊನೇಟ್ ಆಗುತ್ತೆ, ಹೆಚ್ಚು ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಯಾರ್ದು ಮೇಜರಾಗಿ ಜಾಸ್ತಿ ಕಮೆಂಟಲ್ಲಿ ಒಂದೇ ವಿಚಾರ ಇರುತ್ತೋ, ಅಂದರೆ ಲವ್ ಲೈಫ್ ಬಗ್ಗೆ ಆಗಿರ್ಬೋದು, ಅಥವಾ ಕೆರಿಯರ್ ಬಗ್ಗೆ ಆಗಿರ್ಬೋದು, ಅಥವಾ ಸ್ಪಿರಿಚುವಲ್ ಬಗ್ಗೆ ಆಗಿರ್ಬೋದು, ಈ ಥರ ಈ ಪರ್ಟಿಕ್ಯುಲರಾಗಿ ಯಾರ್ದು ಜಾಸ್ತಿ ಕಮೆಂಟ್ ಸೆಕ್ಷನಲ್ಲಿ ಇಂಥ ವಿಚಾರಕ್ಕೆ ಮಾಡಿ ಜಾಸ್ತಿ ರೀಡಿಂಗ್ ಅಂತ ಬರುತ್ತೋ ಅಂಥ ರೀಡಿಂಗ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ರೇಖಿ ವಿದ್ಯೆನ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ವಿವರ್ಸ್ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ ವಿವರ್ಸ್. ಫೈಲ್ 2 ಯಾರು ಸೆಲೆಕ್ಟ್ ಮಾಡಿದ್ರಿ, ಸಮ್ಮರ್, ಓಕೆ. ನಿಮಗೂ ಕೂಡ ಸನ್ ಕಾರ್ಡ್ ಬಂದಿದೆ, ಅಂದರೆ ಒಂದು ಸಕ್ಸಸ್ ಬರ್ತಾ ಇದೆ, ನ್ಯೂ ಬಿಗಿನಿಂಗ್ ಬರ್ತಾ ಇದೆ, ನ್ಯೂ ಸ್ಟಾರ್ಟ್ ಬರ್ತಾ ಇದೆ, ಓಕೆ. ನಿಮಗೂ ಕೂಡ 1111 ಕಾಣ್ತಾ ಇರ್ಬೋದು, ಅಥವಾ 5555 ಈ ಥರ 555 ಕಾಣ್ತಾ ಇರ್ಬೋದು, ಅಥವಾ 3333 ಈ ಥರ ಕಾರ್ಡ್ಗಳು, ಏಂಜಲ್ ನಂಬರ್ ನಿಮಗೆ ಕಾಣ್ತಾ ಇರ್ಬೋದು. ಆ್ಯಂಡ್ ಸಮ್ಮರ್ ಟೈಮ್ ನಿಮಗೆ ತುಂಬ ಇಂಪಾರ್ಟೆಂಟ್ ಟೈಮ್ ಆಗೋ ಸಾಧ್ಯತೆ ಇದೆ. ಆ ಟೈಮಲ್ಲಿ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗ್ಬೋದು, ನ್ಯೂ ಬಿಗಿನಿಂಗ್ ಆಗ್ಬೋದು, ನ್ಯೂ ಸ್ಟಾರ್ಟ್ ಆಗ್ಬೋದು, ಓಕೆ. ಒಂದು ಸೈಕಲ್ ಎಂಡ್ ಆಗಿ ಒಂದು ಸೈಕಲ್ ಸ್ಟಾರ್ಟ್ ಆಗ್ಬೋದು. ಅಂದರೆ ಕೆಲವರಿಗೆ ನೆಗೆಟಿವ್ ಸೈಕಲ್ ಎಂಡ್ ಆಗಿ ಪಾಸಿಟಿವ್ ಸೈಕಲ್ ಸ್ಟಾರ್ಟ್ ಆದರೆ, ಇನ್ನು ಕೆಲವರಿಗೆ ಪಾಸಿಟಿವ್ ಸೈಕಲ್ ಎಂಡ್ ಆಗಿ ನೆಗೆಟಿವ್ ಸೈಕಲ್ ಸ್ಟಾರ್ಟ್ ಆಗೋ ಸಾಧ್ಯತೆ ಇದೆ, ಓಕೆ. ಇದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಕೆಲವರಿಗೆ ಇಲ್ಲಿ 90% ಹಿಡಿದು 100%ವರೆಗೂ ರೆಸೊನೇಟ್ ಆಗುತ್ತೆ. ಬಟ್ ಇಲ್ಲಿ ಯೂನಿವರ್ಸಿಂದ ಈ ಮಕರ ಸಂಕ್ರಾಂತಿಯ ಹಬ್ಬದಿಂದಾಗಿ ನಿಮ್ಮ ಲೈಫಲ್ಲಿ ಏನೆಲ್ಲ ಗೈಡೆನ್ಸ್ ಬರ್ತಾ ಇದೆ, ಏನು ಗ್ರೋತ್ ಬರ್ತಾ ಇದೆ, ಓಕೆ, ಅನ್ನೋದನ್ನು ನೋಡ್ಕೊಳ್ಳಿ. ನಿಮಗೆ ಪರ್ಸ್ನಲ್ ಪೇಯ್ಡ್ ರೀಡಿಂಗ್ ಅಗತ್ಯ ಇದ್ದರೆ
ನೀವು ಖಂಡಿತವಾಗ್ಲೂ ಅದನ್ನು ತಗೊಂಡು ಕ್ಲಾರಿಟಿನೇ ಪಡ್ಕೋಬೋದು. ಈ ಪೈಲ್ 1ರಲ್ಲಿ ನಾನು ಒಂದು ಪ್ರಶ್ನೆ ಕೇಳಿ ನಿಮ್ಮ ಒಂದು ವಿಶ್ ಕಮ್ ಟ್ರೂ ಆಗುತ್ತಾ ಅಂತೇಳಿ ಕೇಳಿದೆ. ಸೊ ಇಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಒಂದು ಪ್ರಶ್ನೆ ಕೇಳಿ ಮೇಜರ್ ಆಗಿರೋಂತಹ ಒಂದು ಪ್ರಶ್ನೆನ ಕೇಳಿ, ಯಾವುದೇ ವಿಚಾರ ಆಗಿರ್ಬೋದು, ಯೂನಿವರ್ಸ್ ಹತ್ರ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿ ನಿಮ್ಮ ಒಂದು ವಿಶ್ ಕಮ್ ಟ್ರೂ ಆಗುತ್ತಾ ಈ ವರ್ಷ ಅನ್ನೋದನ್ನು ನೋಡೋಣ. ಓಕೆ, ಒಂದು ಕಾರ್ಡನ್ನು ತೆಗಿತೀನಿ. ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಒಂದು ವಿಶ್ ಕಮ್ ಟ್ರೂ ಆಗುತ್ತಾ. ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಏಂಜಲ್ಸ್ ಹತ್ರ, ಇಷ್ಟ ದೇವರ ಹತ್ರ, ಗುರುಗಳ ಹತ್ರ. ನಿಮ್ಮ ಒಂದು ಮೇಜರ್ ವಿಶ್ ಏನಿದೆ ಅದು ಈ ವರ್ಷ ಈಡೇರುತ್ತಾ, ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತಾ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದರ ನಂತರ ನಾನು ಈ ಸಂಕ್ರಾಂತಿ ಹಬ್ಬದ ಎನರ್ಜೀಸಿಂದ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಬರ್ತಾಯಿದೆ, ಯೂನಿವರ್ಸ್ ಗೈಡೆನ್ಸ್ ಏನು, ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಕಾಮಾಗಿ ತಗೊಳ್ಳಿ. ಏನೇ ಗೈಡೆನ್ಸ್ ಬಂದರೂ ನೀವು ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಓಕೆ, ನಿಮ್ಮ ಒಂದು ಎಸ್ ಆರ್ ನೋ ಕ್ವಶನಿಗೆ ಆನ್ಸರ್ ಇದು. ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತಾ ಈ ವರ್ಷ ಅಂಥೇಳಿ ಎಸ್ ಆರ್ ನೋ. ಇದರಲ್ಲಿ ಏನಾದ್ರು ಗೈಡೆನ್ಸ್ ಇದ್ದರೆ ಅದನ್ನು ಕೂಡ ನಾನು ಹೇಳ್ತೀನಿ. ಪ್ರಾರ್ಥನೆ ಮಾಡಿದ್ರಾ? ಓಕೆ, ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಈ ವರ್ಷ ಆಗಲಿದೆ. ಮೇ ಬಿ ಆಗಸ್ಟಲ್ಲಿ ಈಡೇರ್ಬೋದು. ಓಕೆ, ಆಗಸ್ಟ್ ಮಂತ್ ಇಂಪಾರ್ಟೆಂಟ್ ಆಗಿರ್ಬೋದು, ಆ ಒಂದು ಟೈಮಲ್ಲಿ ಈಡೇರ್ಬೋದು. ಒಟ್ಟಿನಲ್ಲಿ ಇದು ಎಸ್ ಕಾರ್ಡ್. ಓಕೆನಾ? ಯಾವಾಗ ಬೇಕಾದರೂ ಈಡೇರ್ಬೋದು. ತುಂಬ ನಿಮ್ಮ ವಿಷಸ್ಗಳು ತುಂಬ ಇದೆ. ಬಟ್ ಅದರಲ್ಲಂತೂ ಮೇಜರ್ ಒಂದಂತೂ ಖಂಡಿತ ಈ ವರ್ಷ ಈಡೇರತ್ತೆ. ಬಟ್ ನೀವು ಇಲ್ಲಿ ಎಮೋಷ್ನಲಿ ಆ್ಯಂಡ್ ಮೆಂಟಲಿ ಈಗ ನೀವು ಹ್ಯಾಪಿ ಆಗಿರ್ಬೋದು, ತುಂಬ ಖುಷಿ ಆಗ್ತಾ ಇರ್ಬೋದು. ಥ್ಯಾಂಕ್ ಯು ಅಂತೇಳಿ ಯೂನಿವರ್ಸಿಗೆ ನೀವು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಾ ಇದ್ದೀರಾ. ಬಟ್ ತುಂಬ ಎಮೋಷ್ನಲ್ ಆಗಬಾರ್ದು. ಓಕೆ, ನಿಮ್ಮ ಯಾವ ಒಂದು ವಿಶ್ ಕಮ್ ಟ್ರೂ ಆಗ್ತಾಯಿದೆಯೋ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ, ಬಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮೆಂಟಲಿ ಆ್ಯಂಡ್ ಎಮೋಷ್ನಲಿ. ಓಕೆನಾ? ಆ್ಯಂಡ್ ಟ್ರೂ ಹಾರ್ಟೆಡ್ ಆಗಿರಿ, ಯಾವಾಗಲೂ ಪ್ಯೂರ್ ಹಾರ್ಟೆಡ್ ಆಗಿರಿ. ಹಾಗೆ ಕೆಲವು ಸಮಾಜ ಸೇವೆಗಳನ್ನು ಮಾಡ್ತಾ ಹೋಗಿ. ಯಾಕಂದರೆ ಇದು ದ ಸ್ಟಾರ್ ಕಾರ್ಡ್. ಇಲ್ಲಿ ನೋಡಿ, ಈ ವ್ಯಕ್ತಿ ನೀರನ್ನು ಹಾಕ್ತಾ ಇದ್ದಾರೆ ಗಿಡಗಳಿಗೆ ಅಲ್ವಾ. ಸೊ ಹಾಗಾಗಿ ನೀವು ಸ್ವಲ್ಪ ಸಮಾಜ ಸೇವೆ, ಪ್ರಕೃತಿ ಸೇವೆಯನ್ನು ಮಾಡ್ತಾ ಹೋಗಿ. ಪಕ್ಷಿಗಳಿಗೆ ಊಟ ಹಾಕಿ. ಆ್ಯಂಡ್ ನೀವೇನಾದರೂ ಒಂದು ಗುಡ್ ನ್ಯೂಸ್ ಪ್ರೇಯರ್ ಮಾಡ್ತಾಯಿದ್ರೆ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದು ನಿಮ್ಮ ಪರ್ಸನ್ ಕಾಲ್ ಮಾಡಲಿ, ಮೆಸೇಜ್ ಮಾಡಲಿ ಅಂತ ಏನಾದ್ರು ವೆಯ್ಟ್ ಮಾಡ್ತಾಯಿದ್ರೆ, ಸೊ ಅದು ಕೂಡ ಬರುತ್ತೆ. ಆ್ಯಂಡ್ ಗುಡ್ ನ್ಯೂಸ್ ಕೂಡ ಬರುತ್ತೆ. ಸರಿನಾ? ಓಕೆ, ನಾನು ಈ ಕಾರ್ಡ್ ತೆಗಿತೀನಿ. ಈ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಮತ್ತೊಮ್ಮೆ. ನೀವು ಇಂಟ್ರೋಡಲ್ಲಿ ನೋಡಿದರೆ ಓಕೆ, ಬಟ್ ಇಲ್ಲಾಂದ್ರೂ ಪರವಾಗಿಲ್ಲ. ಈ ಮತ್ತೊಮ್ಮೆ ನಿಮಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ಎನರ್ಜೀಸ್ ನಿಮ್ಮ ಲೈಫಲ್ಲಿ ಏನೆಲ್ಲ ಗ್ರೋತನ್ನು ತರ್ತಾಯಿದೆ, ಸಕ್ಸಸ್ಸನ್ನು ತರ್ತಾಯಿದೆ, ಯೂನಿವರ್ಸಿಂದ ಗೈಡೆನ್ಸ್ ಏನು, ಏಂಜಲ್ಸಿಂದ ಗೈಡೆನ್ಸ್ ಏನು ಅನ್ನೋದನ್ನು ನೋಡೋಣ. ಓಕೆ, ನೀವು ಏನು ಕೆಲಸ ಮಾಡಬೇಕು ಅನ್ನೋದನ್ನು ನೋಡೋಣ. ನೋಡಿ, ನಿಮಗೆ ಶುಕ್ರನ ರೆಮಿಡಿ ಮಾಡೋ ಅಗತ್ಯ ಇದೆ. ಓಕೆ, ಹಾಗಾಗಿ ಇಲ್ಲಿ ನೀವು ಅನ್ನದಾನವನ್ನು ಮಾಡುವಂತಹ ಸಮಯ ಬಂದಾಗಿದೆ. ದಯಮಾಡಿ ಅನ್ನದಾನವನ್ನು ಮಾಡಿ ಅಗತ್ಯ ಇರೋರಿಗೆ. ಓಕೆ, ಕೆಲವರು ಚಾರಿಟಿನೆಲ್ಲ ಟ್ರಸ್ಟ್ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಅಂಥವರಲ್ಲಿ ಏಜ್ ಆಗಿರೋರ್ಗಾಗಿರ್ಬೋದು, ಅಥವಾ ಅನಾಥ ಮಕ್ಕಳ ಆಶ್ರಮ ಎಲ್ಲ ಇರುತ್ತೆ. ಸೊ ಅಂಥ ಕಡೆ ಹೋಗಿಬಿಟ್ಟು ನೀವೇನು ಮಾಡಿ, ನಿಮ್ಮ ಒಂದು ಲೈಫಲ್ಲಿ ನಡೆಯುವಂಥ ಒಳ್ಳೆ ಪಾಸಿಟಿವ್ ಈವೆಂಟ್ಸ್ ಇರುತ್ತಲ್ಲ, ಬರ್ತ್ಡೇ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಸೊ ಇಂಥದ್ದನ್ನೆಲ್ಲ ಆ ವ್ಯಕ್ತಿಗಳ ಜೊತೆಗೆ ಹಂಚ್ಕೊಳ್ತಾ ಹೋಗಿ. ಇದು ಮೊದಲನೇ ಗೈಡೆನ್ಸು. ಅವರಿಗೆ ಅನ್ನದಾನ ಮಾಡಿ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನ್ನದಾನವನ್ನು ಈ ವರ್ಷ ನೀವು ಮಾಡಬೇಕಾಗತ್ತೆ. ಸರಿನಾ? ಎಷ್ಟು ಸಾಧ್ಯನೋ ಅಷ್ಟು ಅನ್ನದಾನ ಮಾಡಬೇಕು. ಸರಿನಾ? ಇನ್ನೊಂದೇನು ಅಂದರೆ, ನೀವು
ಯೂನಿವರ್ಸಿಗೆ ಜೊತೆಗೆ ಅಲೈನ್ ಆಗಿದ್ದೀರಾ. ಅಂದರೆ ನೀವು ಹೆಂಗೆ ಅಂದರೆ ಆಲ್ಮೋಸ್ಟ್ ನಾವೆಲ್ಲ ಹುಟ್ಟಿದ ತಕ್ಷಣವೇ ಯೂನಿವರ್ಸಿಂದ ಅಲೈನ್ ಆಗೇ ಇರ್ತೀವಿ. ಬಟ್ ನೀವು ಹೆಚ್ಚು ಹೆಚ್ಚು ದೇವರನ್ನು ನಂಬೋ ಅಂಥವ್ರು, ದೇವರ ದಾರಿ ಏನು ತೋರಿಸಿದ್ದಾರೆ ಅದರಲ್ಲಿ ಹೆಚ್ಚು ಆ ಒಂದು ಮಾರ್ಗದರ್ಶನದ ದಾರಿಯಲ್ಲಿ ಹೋಗುವಂಥ ವ್ಯಕ್ತಿ. ನೀವು ಹೆಚ್ಚಿಗೆ ಭಗವದ್ಗೀತೆಯನ್ನು ಓದ್ತಾ ಇರ್ಬೋದು, ನಂಬ್ತಾ ಇರ್ಬೋದು, ಬಟ್ ಎಲ್ಲೋ ಒಂದು ಕಡೆ ನೀವು ಸ್ಟಕ್ ಎನರ್ಜಿ ಫೀಲ್ ಮಾಡ್ತಾಯಿದ್ದೀರಾ, ನಿಮಗೆ ಸಪೋರ್ಟ್ ಇಲ್ಲ ಅಂತ ಹೇಳ್ತೀರಾ. ನೀವು ಹೆಚ್ಚು ಹೆಚ್ಚು ದಾನ ಧರ್ಮಗಳನ್ನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರ್ಬೋದು, ಓಕೆನಾ. ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ಬೋದು, ಕೆಲವರಿಗೆ ಮಾರಲ್ ಸಪೋರ್ಟ್ ಮಾಡ್ತಾ ಇರ್ಬೋದು, ಕೆಲವರಿಗೆ ಮನಸ್ಸಿಗೆ ಹಿತವನ್ನು ಕೊಡುವಂತಹ ಮಾತು, ಅಂದರೆ ನಿಮ್ಮ ಕೈಯಲ್ಲಿ ಫೈನಾನ್ಷಿಯಲಿ ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಎಮೋಷ್ನಲಿ ಹೆಲ್ಪ್ ಮಾಡುವಂತಹ ವ್ಯಕ್ತಿ, ಓಕೆ, ಮೆಂಟಲಿ ಹೆಲ್ಪ್ ಮಾಡುವಂಥ ವ್ಯಕ್ತಿ, ಮೆಂಟಲಿ ಇನ್ನೊಬ್ಬರನ್ನ ಸ್ಟ್ರಾಂಗ್ ಮಾಡುವಂಥ ವ್ಯಕ್ತಿ. ಬಟ್ ನೀವೇ ಕುಗ್ಗಿದ್ದೀರಾ. ಹಾಗಾಗಿ ಇಲ್ಲಿ ನಿಮಗೆ ಮೆಡಿಟೇಷನ್ ಅವಶ್ಯಕತೆ ಇದೆ. ಅದ್ರ ಜೊತೆಗೆ ನೀವು ಯೂನಿವರ್ಸ್ ಹತ್ರ ಪ್ರಾರ್ಥನೆ ಮಾಡಿ, ನನಗೋಸ್ಕರ ಒಬ್ಬ ಹೆಲ್ಪರನ್ನು ಕಳಿಸಿ, ಓಕೆ, ನನಗೂ ಸಪೋರ್ಟ್ ಮಾಡೋವಂಥ ವ್ಯಕ್ತಿಯನ್ನು ಕಳಿಸ್ಕೊಡಿ ನನ್ನ ಲೈಫಲ್ಲಿ ಅಂತೇಳಿ ನೀವು ಪ್ರಾರ್ಥನೆ ಮಾಡಿ, ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಒಬ್ಬ ವ್ಯಕ್ತಿಯನ್ನು ನಿಮ್ಮ ಲೈಫಲ್ಲಿ ಕಳಿಸ್ತಾರೆ, ಯಾರನ್ನಾದರೂ, ಸರಿನಾ. ಆ್ಯಂಡ್ ನೀವು ತುಂಬ ಟೈಮಿಂದ ಜಸ್ಟಿಸನ್ನು ಕೇಳ್ತಾ ಇದ್ದೀರಾ, ಓಕೆ. ಇಲ್ಲಿ ಕೆಲವರಿಗೆ ಫೈನಾನ್ಷಿಯಲಿ ಸ್ಟಕ್ಕು, ಅಂದರೆ ತೀರಾ ಯಾವುದೇ ರೀತಿಯ ಲಾಭ ಇಲ್ಲ, ನೀವೇನು ಇನ್ವೆಸ್ಟ್ ಮಾಡ್ತಾಯಿದ್ದೀರೋ ಅದೇ ಅಮೌಂಟ್ ನಿಮಗೆ ವಾಪಸ್ ಬರ್ತಾ ಇದೆ ಹೊರತು ಅದರ ಲಾಭ ನಿಮಗೆ ಸಿಗ್ತಾ ಇಲ್ಲ, ಓಕೆನಾ. ಫೈನಾನ್ಷಿಯಲಿ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ. ಇನ್ನು ಕೆಲವರು ಇಲ್ಲಿ ಎಮೋಷ್ನಲಿ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ, ಓಕೆ. ಫ್ಯಾಮಿಲಿ ಇಶ್ಯೂಸ್ ಕಾಣ್ತಾ ಇದೆ, ಇನ್ನು ಕೆಲವರಿಗೆ ಫೈನಾನ್ಷಿಯಲ್ ಇಶ್ಯೂಸ್ ಕಾಣ್ತಾ ಇದೆ. ಇನ್ನು ಕೆಲವರು ನಿಮ್ಮ ಲೈಫಲ್ಲಿ ಎಮೋಷ್ನಲಿ ಹರ್ಟ್ ಆಗಿದ್ದಾಗ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಯೂನಿವರ್ಸ್ ಹತ್ರ ಜಸ್ಟಿಸ್ ಕೇಳಿದ್ದೀರಾ. ಯಾರು ನಿಮಗೆ ಹರ್ಟ್ ಮಾಡಿದಾರೋ ಆ ವ್ಯಕ್ತಿಗೆ ಶಿಕ್ಷೆ ಆಗಲಿ ಅಂತೇಳಿ ನೀವು ಪ್ರಾರ್ಥನೆ ಮಾಡಿದ್ದೀರಾ. ಹಾಗಾಗಿ ನೀವು ಯೂನಿವರ್ಸ್ ನಿಮಗೆ ಆ ಒಂದು ಜಸ್ಟಿಸನ್ನು ಒದಗಿಸ್ಕೊಡ್ತಾ ಇದ್ದಾರೆ ಈ ವರ್ಷ. ಆದರೆ ನೀವು ಮಾಡಬೇಕಾಗಿರೋದೇನೆಂದರೆ ಆ ವ್ಯಕ್ತಿನ ಮರಿಬೇಕು, ಆ ವ್ಯಕ್ತಿ ಬಗ್ಗೆ ಕ್ಷಮಾ ಪ್ರಾರ್ಥನೆ ಕೇಳಿ, ಓಕೆ. ಆ ವ್ಯಕ್ತಿಯನ್ನು ಹೃದಯದಿಂದ ಮನಸ್ಸಿಂದ ಕ್ಷಮಿಸ್ಬಿಡಿ. ಆ್ಯಂಡ್ ಆ ವ್ಯಕ್ತಿ ಜೊತೆಗೆ ಕಾರ್ಡ್ ಕಟ್ಟಿಂಗ್ ಮಾಡ್ಕೊಳ್ಳಿ, ಓಕೆನಾ. ಕಾರ್ಡ್ ಕಟ್ಟಿಂಗ್ ಮಾಡ್ಕೊಳ್ಳೋದು ಹೆಂಗೆ ಅಂತೇಳ್ಬಿಟ್ಟು ನಾನು ರಿಲೇಷನ್ಶಿಪ್ ಹೀಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಹೇಗೆ ಕಾರ್ಡ್ ಕಟ್ಟಿಂಗ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ದಯಮಾಡಿ ಅದನ್ನು ಸರ್ಚ್ ಮಾಡಿಬಿಟ್ಟು ನೀವು ಕಾರ್ಡ್ ಕಟ್ಟಿಂಗನ್ನು ಮಾಡ್ಕೊಳ್ಳಿ, ಓಕೆ. ಇಲ್ಲಿ ಆಲ್ರೆಡಿ ಹೇಳಿದೆ ನೀವು ಅನ್ನದಾನ ಮಾಡಬೇಕು ಅಂತ. ಸೊ ನೀವು ಹಿಂದೆಯಿಂದನೂ ಅಥವಾ ಈ ಪಾಸ್ಟ್ ಲೈಫಿಂದನೂ ನೀವು ಈ ದಾನ ಧರ್ಮ ಮಾಡ್ಕೊಂಡು ಬಂದಿರೋಂತಹ ವ್ಯಕ್ತಿ, ಸೋಲ್ ನಿಮ್ಮದು, ಓಕೆನಾ. ನಿಮ್ಮ ಸೋಲ್ ಏನಿದೆ ಹಿಂದಿನ ಜನ್ಮದಿಂದನೂ ಇನ್ನೊಬ್ಬರಿಗೆ ದಾನ ಧರ್ಮ ಮಾಡ್ಕೊಂಡು ಬಂದಿದ್ದೀರಾ. ಬಟ್ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದಕ್ಕೂ ಒಂದು ಸ್ಟಕ್ ಫೀಲ್ ಎನರ್ಜಿ ಆಗ್ತಾ ಇರ್ಬೋದು, ಓಕೆನಾ. ಅಂದರೆ ನೀವು ದಾನ ಧರ್ಮ ಮಾಡ್ಕೊಂಡ್ಬಂದು ಇವಾಗ ನೀವೆಷ್ಟು ಫೈನಾನ್ಷಿಯಲಿ ಸ್ಟಕ್ ಆಗಿದ್ದೀರಾ ಅಂದರೆ ಆ ದಾನ ಧರ್ಮನ ಕಂಟಿನ್ಯೂ ಮಾಡಬೇಕು, ಬಟ್ ಆಗ್ತಾ ಇಲ್ಲ ಅಂಥ ಒಂದು ಸಿಚುವೇಶನ್ ನಿಮಗೆ ಕಾಣ್ತಾ ಇರ್ಬೋದು. ಬಟ್ ಅಲ್ಲಿ ನೀವು ವೆಯ್ಟ್ ಮಾಡಿ, ಯಾಕಂದರೆ ಹಿಂದಿನ ಜನ್ಮದಲ್ಲಿ ನೀವು ತುಂಬ ರಿಚ್ ಆಗಿರ್ಬೋದು, ರಾಜಾನೇ ಆಗಿರ್ಬೋದು, ನೀವು ದಾನ ಧರ್ಮ ಮಾಡ್ತಾಯಿದ್ರಿ, ಅದು ನಡೀತಿತ್ತು. ಬಟ್ ಇವಾಗ ನಿಮ್ಮ ಸಿಚುವೇಶನ್ ಫೈನಾನ್ಷಿಯಲಿ ಸ್ಟಕ್ ಆಗಿರೋದ್ರಿಂದ ಸೊ ನಿಮಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಇದ್ರ ಬಗ್ಗೆ ಆರ್ಗ್ಯುಮೆಂಟ್ ಏನಾದ್ರು ಆಗ್ತಾಯಿದ್ರೆ ದಯಮಾಡಿ ಅದನ್ನು ಸ್ಟಾಪ್ ಮಾಡಿ, ಓಕೆ. ಇವಾಗ ನೀವು ನಿಮ್ಮ ಒಂದು ಲೈಫನ್ನು ಸೆಟಲ್ ಮಾಡ್ಕೊಳ್ಳಿ. ಆಮೇಲೆ ನೀವು ತುಂಬ ಉಳಿದಿದ್ರೆ, ಓಕೆ, ನಿಮ್ಮ ಜೀವನಕ್ಕೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೀವನಕ್ಕೆ ಬೇಕಾದಷ್ಟು ಅಮೌಂಟ್ ಇದೆ, ಅದರ ನಂತರನೂ ಉಳಿದಿದೆ ಅಮೌಂಟು ಅಂದವಾಗ ನೀವು ಮತ್ತೆ ದಾನ ಧರ್ಮವನ್ನು ಮಾಡ್ತಾ ಹೋಗಿ. ಬಟ್ ಇಲ್ಲಿ ಕೆಲವರಿಗಂತೂ ಖಂಡಿತವಾಗ್ಲೂ ಅನ್ನದಾನ ಮಾಡಿ ಅಂಥೇಳಿ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಕಂಪ್ಲೀಟಾಗಿ ಒಂದು ನ್ಯೂ ಬಿಗಿನಿಂಗ್ ಆಗ್ತಾಯಿದೆ, ಕೆರಿಯರ್ ವೈಸು, ಓಕೆನಾ. ಕೆರಿಯರ್ ವೈಸು ನ್ಯೂ ಬಿಗಿನಿಂಗ್ ಆಗ್ತಾಯಿದೆ, ಓಕೆ. ಅದರಲ್ಲೇ ಒಂದು ಗ್ರೋತ್ ಸಿಗ್ತಾ ಇದೆ, ಬ್ಲೆಸ್ಸಿಂಗ್ಸ್ ಇದೆ, ಯೂನಿವರ್ಸಿಂದ ಬ್ಲೆಸ್ಸಿಂಗ್ಸ್ ಇದೆ. ಸೊ ನೀವು ಯೂನಿವರ್ಸ್ ಜೊತೆಗೆ ಅಲೈನ್ ಆಗಿ ಹೆಚ್ಚು ಹೆಚ್ಚು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ, ಓಕೆ. ಆ್ಯಂಡ್ ಇಲ್ಲಿ ನಿಮ್ಮ ಲೈಫಲ್ಲಿ ಬ್ಯೂಟಿಫುಲ್ ಸೋಲ್ ಎಂಟ್ರಿ ಆಗ್ತಾಯಿದೆ, ಪರ್ಸನ್ ಎಂಟ್ರಿ ಆಗ್ತಾ ಇದ್ದಾರೆ, ಓಕೆ. ಸೋಲ್ಮೇಟ್ ಎನರ್ಜಿ, ಪಾಸ್ಟ್ ಲೈಫಿಂದ ಸೋಲ್ಮೇಟ್ ಎನರ್ಜಿ ಇರೋವಂಥ ವ್ಯಕ್ತಿ ಎಂಟ್ರಿ ಆಗ್ತಾ ಇದ್ದಾರೆ. ಕೆಲವರಿಗೆ ಇಲ್ಲಿ ನೆಗೆಟಿವ್ ಕಾರ್ಮಿಕ್ ಸೋಲ್ಮೇಟ್ ಎಂಟ್ರಿ ಕೂಡ ಆಗೋ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರಾಗಿರಿ, ಓಕೆ. ಅದು ಬಿಟ್ಟರೆ ನಿಮ್ಮ ಲೈಫಲ್ಲಿ ಕೆಲವೊಂದು ಯೂನಿವರ್ಸಿಂದ ಗಿಫ್ಟ್ ಸಿಗ್ತಾ ಇದೆ, ಓಕೆನಾ. ಆ ಗಿಫ್ಟ್ ಏನಂದರೆ ಮಿರಾಕಲ್, ಅದು ಆ ಗಿಫ್ಟ್ ಏನಂತೇಳಿ ನೀವೇ ತಿಳ್ಕೊಬೋದು. ಇಲ್ಲಿ ಯೂನಿವರ್ಸಿಂದ ಇನ್ನೊಂದೇನಪ್ಪ ಅಂದರೆ ಓವರ್ ಥಿಂಕಿಂಗ್ ಮಾಡಬಾರ್ದು, ನೈಟಲ್ಲಿ ನಿದ್ದೆ ಮಾಡಿ, ಆರೋಗ್ಯದ ಕಡೆ ಗಮನ ಕೊಡಿ, ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳಿ, ಸೆಲ್ಫ್ ವರ್ತನ್ನು ತಿಳ್ಕೊಳ್ಳಿ, ನಿಮ್ಮ ವರ್ತ್ ಏನು ಅನ್ನೋದನ್ನು ತಿಳ್ಕೊಳ್ಳಿ. ನೀವು ಫ್ಯಾಮಿಲಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ, ಓಕೆ, ಆದರೆ ನಿಮ್ಮ ಬಗ್ಗೆನೂ ನೀವು ಕೇರ್ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನಿಮಗೆ ಸ್ಟ್ರಾಂಗ್ ಪ್ರೊಟೆಕ್ಷನ್ ಸಿಗ್ತಾ ಇದೆ, ಯೂನಿವರ್ಸಿಂದ ಪ್ರೊಟೆಕ್ಷನ್ ಇದ್ದೇ ಇದೆ. ನೀವು ಏನು ಯೋಚನೆ ಮಾಡ್ತಾಯಿದ್ದೀರಾ ಅದನ್ನು ಉಲ್ಟಾ ಮಾಡಿ, ಓಕೆ. ಅಂದರೆ ನೆಗೆಟಿವ್ ಯೋಚನೆ ಮಾಡ್ತಾಯಿದ್ರೆ ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡಿಬಿಟ್ಟು ನಿಮ್ಮ ಲೈಫಲ್ಲಿ ಗ್ರೋತನ್ನು ಕಾಣ್ಕೊಳ್ಳಿ. ಈ ಥರ ನೋಡಿ, ಒಬ್ಬ ಮನುಷ್ಯ ಹ್ಯಾಂಗಾಗಿ ಉಲ್ಟಾ ಇದ್ದಾನೆ, ಓಕೆನಾ. ಅದ್ರ ಬದಲು ಹೀಗೆ
ಅವನು ಮರ ಹೊರ್ಕೊಂಡು ಈ ಥರ ನೆಲದ ಮೇಲೆ ಕಾಲು ಇಟ್ಕೊಂಡು ಈ ಥರ ಇರಬೇಕು, ಪಾಸಿಟಿವ್ ಆಗಿರಬೇಕು. ಓಕೆ, ನಿಮ್ಮ ನಾಲೆಡ್ಜನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ನಾಲೆಡ್ಜನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನಿದೆಯೋ ಆ ಒಂದು ವಸ್ತು ಆಗಿರ್ಬೋದು ಅಥವಾ ಒಂದು ಮೆಟೀರಿಯಲಿಸ್ಟಿಕ್ ಏನೇ ಇದ್ದರೂ ಕೂಡ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ವಿಸ್ಡಮನ್ನು ಯೂಸ್ ಮಾಡ್ಕೊಳ್ಳಿ, ಗ್ರೋತ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಅಂಥೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನೀವು ಗ್ರೋತ್ ಮತ್ತು ಸ್ಟೆಬಿಲಿಟಿ, ಸಕ್ಸಸ್ ಕಡೆಗೆ, ನೇಮ್ ಫೇಮ್ ಬೇಕು ಅನ್ನೋ ಕಡೆಗೆ ಒದ್ದಾಡ್ತಾ ಇದ್ದೀರಾ. ಅದು ಬೇಕು ಅಂದರೆ ನಿಮ್ಮ ಆಲೋಚನೆಗಳನ್ನು ಚೇಂಜ್ ಮಾಡ್ಕೋಬೇಕು. ಓಕೆ, ವರ್ಲ್ಡ್ ಟೂರ್ ಕೂಡ ಆಗತ್ತೇ ಇದೆ. ಆ್ಯಂಡ್ ಕಂಪ್ಲೀಟ್ಲಿ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇದೆ, ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ಓಕೆ, ನೀವೊಬ್ಬ ಮ್ಯಾಜಿಕ್ ಪರ್ಸನ್. ಓಕೆ, ನಿಮ್ಮ ಲೈಫಲ್ಲಿ ನೀವು ಏನು ಬೇಕೋ ಅದನ್ನು ಅಟ್ರ್ಯಾಕ್ಟ್ ಮಾಡ್ಬೋದು, ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಬಟ್ ನೀವು ಅದನ್ನು ಮಾಡ್ತಾಯಿಲ್ಲ, ಅದನ್ನು ಮಾಡಿ ಅಂತೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಸರಿನಾ? ಏಂಜಲ್ ಮ್ಯಾಜಿಕ್ ಬಿಗಿನ್ ನೌ, ಇದನ್ನು ಬೇಕಾದ್ರೆ ನೀವು ಚಾಂಟ್ ಮಾಡ್ಬೋದು. ಓಕೆನಾ? ಆ್ಯಂಡ್ ಯೂನಿವರ್ಸಿಂದ ಸ್ಟ್ರಾಂಗ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಅದ್ರ ಜೊತೆಗೆ ಒಂದು ಸೈಕಲ್ ಎಂಡ್ ಆಗಿ ಇನ್ನೊಂದು ಸೈಕಲ್ ಸ್ಟಾರ್ಟ್ ಆಗ್ತಾಯಿದೆ. ಇಲ್ಲಿ ಕೆಲವರಿಗೆ ಮಿನಿಮಮ್ 90% ಜನರಿಗೆ ಒಂದು ನೆಗೆಟಿವ್ ಸೈಕಲ್ ಎಂಡಾಗಿ ಪಾಸಿಟಿವ್ ಸೈಕಲ್ ಸ್ಟಾರ್ಟ್ ಆಗ್ತಾಯಿದೆ. ಇನ್ನು 10% ಜನರಿಗೆ ಏನಾಗ್ತಾಯಿದೆ, ಪಾಸಿಟಿವ್ ಸೈಕಲ್ ಇತ್ತಲ್ಲ ಅದು ರಿವರ್ಸ್ ಆಗ್ತಾಯಿದೆ, ನೆಗೆಟಿವ್ ಸೈಕಲ್ಸ್ ಆಗ್ತಾಯಿದೆ. ಯಾಕೆ ಅಂದರೆ ಅದು ನಿಮ್ಮ ಕರ್ಮಾಸ್ ವೈಸೇ ಆಗ್ತಾ ಇರೋದು ನಿಮ್ಮ ಲೈಫಲ್ಲಿ. ಓಕೆ, ನೀವು ಮಾಡಿರ್ತಕ್ಕಂಥ ಕರ್ಮದ ಮೇಲೆ ಡಿಪೆಂಡ್ ಆಗಿ ನೆಗೆಟಿವ್ ಸೈಕಲ್ ಎಂಡಾಗಿ ಕೆಲವರು ಪಾಸಿಟಿವ್ ಸೈಕಲ್ ಸ್ಟಾರ್ಟ್ ಆಗ್ತಾಯಿದೆ, ಇನ್ನು ಕೆಲವರಿಗೆ ಪಾಸಿಟಿವ್ ಸೈಕಲ್ ಎಂಡಾಗಿ ನೆಗೆಟಿವ್ ಸೈಕಲ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಸ್ವಲ್ಪ ಹುಷಾರಾಗಿರಿ. ಯೂನಿವರ್ಸಿಂದ ಬ್ಲೆಸ್ಸಿಂಗ್ಸ್, ಗೈಡೆನ್ಸ್ ಎಲ್ಲವೂ ಸಿಗ್ತಾಯಿದೆ, ಅಪರ್ಚುನಿಟಿ ಸಿಗ್ತಾಯಿದೆ. ಅದನ್ನು ಕ್ಲೈಮ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಆಗೋಗಿರೋದ್ರ ಬಗ್ಗೆ ಅಥವಾ ಇರೋದ್ರ ಬಗ್ಗೆ ಚಿಂತೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇನ್ನು ಕೆಲವರಿಗೆ ಇಲ್ಲಿ ಮ್ಯಾರೇಜ್ ಪ್ರಪೋಸಲ್ ಬರ್ತಾ ಇದೆ, ವಿಕ್ಟ್ರಿ ಸಿಗ್ತಾ ಇದೆ, ನೇಮ್ ಆ್ಯಂಡ್ ಫೇಮ್ ಸಿಗ್ತಾ ಇದೆ, ಪ್ರಮೋಷನ್ ಆಗ್ತಾ ಇದೆ. ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ನಿಮಗೆ ಪ್ರಮೋಷನ್ ಸಿಗ್ತಾಯಿದೆ, ಅಲ್ಲಿ ನಿಮಗೆ ಹೈಯರ್ ಪೊಸಿಷನ್ ಸಿಗೋ ಸಾಧ್ಯತೆ ಇದೆ. ಅದ್ರ ಜೊತೆಗೆ ನಿಮ್ಮ ಬಗ್ಗೆ ಯಾವಾಗಲೂ ಹೊಗಳ್ತಾ ಇರ್ತಾರೆ. ಓಕೆ, ತುಂಬ ಫೇವರೇಬಲ್ ಜರ್ನಿನ ನೀವು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ನನಗೆ ಮುಂಚೆನೇ ಹೇಳಿದೆ, ನೀವೊಂದು ಮೆಜಿಷಿಯನ್ ಎನರ್ಜಿನ ಹೊಂದಿದ್ದೀರಾ. ಆ ಕಾರ್ಡ್ ಕೂಡ ಬಂದಿದೆ. ಓಕೆ, ಸೊ ನೀವು ಏನು ಬೇಕೋ ಅದನ್ನು ಪಾಸಿಟಿವ್ ವೇಯಲ್ಲಿ ಪಾಸಿಟಿವ್ ಕೆಲಸ ಮಾಡ್ತಾ ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ. ನೀವು ಯೂನಿವರ್ಸಿಗೆ ಏನು ಸೆಂಡ್ ಮಾಡ್ತೀರೋ ಅದೇ ನಿಮಗೆ ರಿಟರ್ನ್ ಸಿಗುತ್ತೆ. ಹಾಗಾಗಿ ಪಾಸಿಟಿವ್ ಥಿಂಕ್ ಮಾಡಿ, ಪಾಸಿಟಿವ್ ಎನರ್ಜಿನ ಸೆಂಡ್ ಮಾಡಿ ಯೂನಿವರ್ಸಿಂದ. ಆ್ಯಂಡ್ ಒಮ್ಮೊಮ್ಮೆ ಇಲ್ಲಿ ಇನ್ನರ್ ಚೈಲ್ಡ್ ಹೀಲಿಂಗ್ ಕೂಡ ಅಗತ್ಯ ಇದೆ. ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳ ಬಗ್ಗೆ ಚಿಂತೆ ಆಗ್ತಾಯಿದ್ರೆ, ಸೊ ಈಗ ಅವರ ಒಂದು ಏಜಿಗೆ ತಕ್ಕಂಗೆ ಅವರು ವರ್ತನೆ ಮಾಡ್ತಾ ಇರ್ತಾರೆ. ಸೊ ನೀವು ಸ್ವಲ್ಪ ಸಂಭಾಳಿಸ್ಕೊಂಡು ಹೋಗಬೇಕು, ಎಮೋಷ್ನಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಆ್ಯಂಡ್ ನ್ಯೂ ಚಾಲೆಂಜಸ್ ಕೂಡ ಬರ್ತಾಯಿದೆ, ಅದನ್ನು ಫೇಸ್ ಮಾಡೋಕ್ಕೆ ರೆಡಿಯಾಗಿರಿ. ಆ್ಯಂಡ್ ಫೈನಲ್ ಆಗಿ ನಿಮಗೆ ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಈ ವರ್ಷ ಆಗೋದಿದೆ. ಫುಲ್ ಫ್ಯಾಮಿಲಿಯಲ್ಲಿ ಹ್ಯಾಪಿನೆಸ್ಸು ಇದೆಲ್ಲ ಬರುತ್ತೆ. ಸೊ ಇಲ್ಲಿ ಏನಪ್ಪ ಅಂದರೆ ಓಕೆ ಇಲ್ಲಿ ಮ್ಯಾರೇಜ್ ಕಮಿಟ್ಮೆಂಟು ಬರ್ತಾಯಿದೆ. ಓಕೆ, ಒಂದು ಫ್ಯಾಮಿಲಿ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಇರೋರಿಗೂ ಕೂಡ ಇದು ಗುಡ್ ನ್ಯೂಸ್ ಕೂಡ ಇದೆ ಈ ವರ್ಷದಲ್ಲಿ. ಓಕೆನಾ? ಇದಿಷ್ಟು ಈ ಎರಡು ಕಾರ್ಡು ಫೈಲ್ 1 ಕೂಡ ಬಂದಿತ್ತು. ಒಂದು ಪಕ್ಷ ನಿಮಗಿದು ಹೆಚ್ಚಾಗಿ ರೆಸನೇಟ್ ಆಗಿಲ್ಲ ಅಂತಂದರೆ ನೀವು ಫೈಲ್ 1 ಒಮ್ಮೆ ವಿಡಿಯೋನ ನೋಡಿಬಿಡಿ. ಓಕೆನಾ? ಯಾಕಂದರೆ ಈ ಕಾರ್ಡ್ಸ್ ಬಂದಿತ್ತು. ನೋಡಿ, ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಸೊ ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗೋ ಸಾಧ್ಯತೆ ಇದೆ. ನಿಮಗೆ ಈ ಫೈಲ್ ರೆಸನೇಟ್ ಆಗಿಲ್ಲ ಅಂದರೆ ಅದನ್ನು ನೋಡಿ, ಅಥವಾ ಎರಡನ್ನೂ ನೋಡಿ, ಎರಡರಲ್ಲೂ ನಿಮಗೆ ಮೆಸೇಜಸ್ ಇದ್ದೇ ಇರುತ್ತೆ. ಓಕೆ, ಇದಿಷ್ಟು ನಿಮ್ಮ ಈ ವರ್ಷ ಸಂಕ್ರಾಂತಿ ಹಬ್ಬದ ರೀಡಿಂಗ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನ್ಯೂ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಕೂಡ ನಮ್ಮ ಒಂದು ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಓಪನ್ ಆಗಿದೆ. ನೀವು ಬೇಕಾದರೆ ಡೈರೆಕ್ಟಾಗಿ ನಮಗೆ ಸಪೋರ್ಟ್ ಮಾಡೋದಿದ್ರೆ ಸೂಪರ್ ಥ್ಯಾಂಕ್ ಯು ಮೂಲಕ ಡೈರೆಕ್ಟಾಗಿ ಸಪೋರ್ಟ್ ಮಾಡ್ಬೋದು. ಯೂನಿವರ್ಸ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡೋಕ್ಕೆ, ಎನರ್ಜಿ ಎಕ್ಸ್ಚೇಂಜನ್ನು ಮಾಡ್ಕೊಳ್ಳೋಕ್ಕೆ ಇದು ನಿಮಗೆ ಒಂದು ಬೆಸ್ಟ್ ವೇ ಅಂತೇಳಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.